ಲೊಕೇಶನ್ ಓ ಅಯ್ಯ ಅಮ್ಮಯ್ಯ ಕರ್ಮನ ಕಾಯಿ ತಂದೆ ಮೂರು ಲೋಕ ನೀಳೋತೀನಿ ಕಾಪಾಡು ಮಹಾದೇವ. ಗಪ್ಪ ಅವ್ನು ನನ್ನ ಜಾಗ ಹಿಡ್ಕೊತಾನ, ನಾವು ಓಡಿ ಹೋಗ್ಬೇಕು. ನನ್ನ ಸೀನಿಯರ್ ಅಂತ ತಿಳ್ಕೊಂಡಾರ, ನಾನು ಸೀನಿಯರ್ ಅಂತ. ಇದು ನನ್ನ ಜಾಗ, ನಂದೈತಿ ಜಾಗ. ಸ್ಟಾಪ್. ಸರ್ಕೋ ಆ ಕಡೆ. ನೀವೊಂದು ಸ್ವಲ್ಪ ಪ್ಲೀಸ್. ಓಕೆ. ಈಗ ಬರೀ ಗೊತ್ತಾಗ್ತದ. ಇನ್ನು ನಮ್ಮ ಭಾಷೆಗೆ ಬರ್ತಾನೆ. ಏಯ್ ಇದಕ್ಕೆ ಜಗಾಡತ್ತೀವ್ರಿ ಇಬ್ಬರು. ನಾವು ಅಳಿಸಿದಣ್ಣ ನನ್ನ ಜಾಗನ ಕೊಟ್ಟಾನೆ. ಮೊದಲು ಬಂದು ಹಿಡಿ ಜಾಗ ನಂದೈತಿ. ನಾವು ಅಳಿಸಿದಣ್ಣ ನನ್ನ ಜಾಗನ ಕೊಟ್ಟಾನೆ. ಸಾಕಾಗೈತಿ ಮರ ಈ ಭಿಕ್ಷುಕರ ಸಂಬಂಧ. ಒಟ್ಟ ಬಂದು ಕೂತು ಜಗಳಾಡ್ತಾರ ದಿವಸ. ಸೋಮ್ ಕುಂಡ್ರಿ ಇಲ್ಲಂದ್ರೆ ಯಾವ್ದೋ ಹಡ್ಸಿಗಂಡ್ರಿ. ಅಲ್ಲ ಅವನು ಸ್ವಾಮಿಗಳು ಬೇಯಾಕತ್ತಾರೋ, ಸಮಾಧಾನದ ಭಿಕ್ಷೆ ಬಿಡ್ಬೇಕು. ನೀನ ತಿರತ್ತಿಲ್ಲ ಮತ್ತೆ ನೀವು ಜಗಾಡಕತ್ತಿದ್ರಲ್ಲ ಬಗೆಯರ್ ಸಾಕು ಬನ್ನಿ. ಏನ್ ನನ್ನ ಜಾಗ ನೀನ ಕೊಟ್ಟು ಮತ್ತೆ ಇಬ್ಬರು ಯಾಲ ನಾ ನಡಬಾರಕ ಗ್ರೇಟ್. ಮತ್ತೆ ನಾದನಿ ಹಿಡಿದಿನ ಜಾಗ ನೀವು ಬಂದು ನಡಬಾರಕ ನಂದೈತಿ ಅಂದಿ. ಅವ್ ನೋಡಲ್ಲಿ ತಂಬಿಸ್ಕೊಂಡ ನೋಡಲ್ಲಿ ಸೀನಿಯರ್ ಬನ್ನಿ. ನಾವು ಸೀನಿಯರ್ ಇರ್ತ ಅವ್ನು ಜೂನಿಯರ್ ದೊಡ್ಡ ತಂದ ತುಂಬ ಹೆಂಗ ತಗೋಣ. ಇನ್ನೇನ್ ತಂಜಾತ ಮನಿ ಲೊಕೇಶನ್ ಚೇಂಜ್ ಇಲ್ಲ.
ಟೊಟ್ಟದು ಲೆಕ್ಕ ತೆಗಿ, ನಂದು ಲೆಕ್ಕ ತೆಗಿ, ಇವಂದು ಲೆಕ್ಕ ತೆಗಿ. ನಿನ್ನ ಕಲೆಕ್ಷನ್ ಎಟ್, ನಂದು ಎಟ್ಟು, ಅವಂದು ಎಟ್ಟು, ಒಟ್ಟು ತೆಗಿಬೇಕು. ಮಾಮ ಯಾಕೋ ವಯಸ್ಸಿಗೆ ಮನ ಕಾಣಿಸ್ತಾನು. ಏನು ವಯಸ್ಸಿಗೆ ಬರ್ತೀವ? ವಯಸ್ಸು ಮೀರಿ ಹೋಗೈತಿ, ಚಾವು ಸಿಗುವಲ್ಲು, ಮೀಸಿ ಬಿಟ್ನಿ, ಆದರೂ ಆಸೆ ಇನ್ನೂ ಹೋಗವ, ಯಾವ ಸಿಗುವಲ್ಲು. ಏನು ಮಾಡೋದು? ಮಾಮ ಹಾಂ, ಹಿಂಗಾದ್ರೆ ಸರಿ ಆಗಂಗಿಲ್ಲ. ಮತ್ತೆ ಹೆಂಗ ಬ್ರೋಕರ್ಗೆ ಹಿಡಿದ ಮದುವೆ ಮಾಡ್ಕೊಂಡು ಹೆಂಗತಿ ತಾಪವನ ಹಚ್ಚೇ ಬಿಡ್ತಾನೆ. ಹಲೋ, ಹಾಂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಿಲ್ಲ, ನಮ್ಗೆ ಒಂದು ಕನ್ಯಾ ಬೇಕಾಗಿತ್ತು. ನೀವು ಬ್ರೋಕರ್ ಅದಲ್ಲ? ಹಾಂ, ಎಲ್ಲಿ ಭೇಟಿ ಆಗ್ಬೇಕ್ರಿ? ಹಾಂ 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 ಸ್ಟೇಡಿಯಂ ಕಾಂಪ್ಲೆಕ್ಸ್, ಮಂಜು ಫೋಟೋ ಸ್ಟುಡಿಯೋ. ಹಾಂ, ಅದ್ರ ಮಗ್ಲ ಅನ್ರಿ. ಅಲ್ಲಿ ರಗಡ ಸಪ್ಪೆ ನಾವು ಹಾಜಾಡ್ತೀವಿ ನೋಡ್ರಿ. ಹಾಂ, ಬರ್ತೀವಿ ತಿಳ್ಕೊಂಡನ ಅಡ್ರೆಸ್. ಅಲ್ಲೇ ಮಗ್ಲ ಆಫೀಸ್ ಇದ್ದಿತ್ತ. 3 ಮಂದಿ ಇದೀವಿ ಅಂತೇಳಿ 3 ಮಂದಿ. 3 ಮಂದಿ ಅದೀವಿ ರೀ. ಅದ್ರಾಗ ಲಗೂತು ನನಗೆ ಅಟ್ ನೋಡ್ರಿ. ಹಾಂ, ಇಲ್ಲ ನಡೀತೈತಿ. ಹಾಂ, ಹೇಳ್ರಿ. ನಾವಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಾಗ ಬಿಡೀನಿ, ಆ ಬ್ರೋಕರ್ನ ಆಫೀಸ್ ಇದ ಅದ. ಹಾಂ, ಯಾಡ ಸೂಕ್ಷ್ಮಿ ಮಾತಾಡ್ರಿ. ಸೂಕ್ಷ್ಮಿ ಗೊತ್ತಿಲ್ಲ? ಸೂಕ್ಷ್ಮಿ. ಹಾಂ, ಯಾತ್ತರ ಮಾತಾಡ್ಬೇಡ್ರಿ. ಇದಕ್ಕೆ ಹೆಣ್ಣು ಕ್ಯಾನ್ಸಲ್. ಹಾಂ, ಸೂಕ್ಷ್ಮಿ ಅದ. ಯಾವ್ಲಿ ಇವೆಲ್ಲ? ಅಲ್ಲ, ಇದು ಆಫೀಸ್ ಅಂತ ತಿಳಿದಿರ, ಮನಿ ಅಂತ ತಿಳಿದಿರ? ಭಾಳ ಹಂಚ್ಕೊಂಡ್ರೆ ಭಿಕ್ಷೆ ಬಿಡ್ಬೇಕಾದ್ರೆ ಆಜು ಬಾಜು ಮನಿ ಇದಾವ, ಹೋಗ್ರೆ. ಎಲ್ಲೇ ಅವ್ರಲ್ಲೇ ನೀವು ಎಲ್ಲ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಸಾರ್. ಮತ್ತೆ ಯಾರಕ್ಕೆ ಬಂದಿರಿ? ನಿಮ್ಮ ಕಡೆ ಸ್ವಲ್ಪ ಕೆಲಸ ಐತಿ ಸಾರ್. ನನ್ನ ಕಡೆ ಐತಿ? ಹ್ಞೂ ಸಾರ್. ಬರ್ರಿ ಒಳಗೆ ಬರ್ರಿ. ಸಾರ್ ಏನಿತ್ತು? ಕನ್ಯಾ ನೋಡಿತ್ತು ಸಾರ್. ಕನ್ಯಾನ? ಹೋ ಏನ್ ತ್ರಿಪುರ ಸುಂದರ ಅಂಗಗಳು ಬಂದು ಹೆಣ್ಣು ಕನ್ಯಾ ಬೇಕು ನಿಮಗೆ? ಕನ್ಯಾ ಹಾ, ಆ ಫೋನ್ ಹಚ್ಚಿದ್ರಿ ಅವ್ರ ನೀವು? ಆಯ್ತು, ಹೆಣ್ಣು ನೋಡಕ್ ಬರ್ತೈತಿ. ಆದ್ರೆ ಏನಕ್ಕೆ ರೊಕ್ಕ ಬಹಳ ಆಕೈತಿ. ಎಷ್ಟು ಬೇಕಾಗಿ ಸಾರ್. ಈ ಅಭ್ಯಾಸಲೇ ನೀವು ಹೋಗಿ ಕನ್ಯಾ ನೋಡಂದ್ರೆ ನಾನು ಕೆಲವು ತಗೊಂಡು ಹೊಡಿತಾರ. ಅಗದಿ ಪದ್ಧತ್ಲೆ ಬರಲಿ. ಪದ್ಧತ್ಲೆ ಅಂದ್ರೆ ಟಾಪ್ ಟೀಪ್ ಆಗಿ ಅಗದಿ ನಿಮ್ಮ ಕಟಿಂಗ ಕೂದಲ ಎಲ್ಲ ತಕ್ಕೋರಿ ಇದೆ ನೋಡ್ರಿ. ಹೆಣ್ಣಿಲ್ಲ ತೋರ್ಸಾಕ್ ಬರ್ತೈತಿ. ಮನುಷ್ಯಾಗ 5,000 ಆಕತ್ತೆ. ಆಗಲಿ ಸಾರ್. ಹೋಗ್ಲಿ, ನಿನಗೆ ಅಂತ ಹುಡುಗಿ ಬೇಕು? ನಮ್ಗೆ ಐಶ್ವರ್ಯ ರೈ ಇದ್ದಿದ್ರು ಸಾಕು ಸರ್. ಇದೇಗೆ ಹೇಳಿಲ್ಲ, ಅದು ಟೈಪ್ ಬೇಕಂದ್ರೆ ನಿನಗಪ್ಪ ಶಿಲ್ಪಾ ಶೆಟ್ಟಿಗೆ ಇದ್ರೆ ಸಾಕು ಸಾರ್. ಸಾಕಸಳ ಶಿಲ್ಪಾ ಶೆಟ್ಟಿಗೆ ಓಡಿ ಹೋಗ್ಕಳ. ನಿನಗೆ ಅಂತ ಬೇಕಪ್ಪ? ತ್ರಿಪುರ ಸುಂದರಿ. ಓ, ತ್ರಿಪುರ ಸುಂದರಿ. ಭಾಳ ಸುರಸುಂದರ ಹಂಗ ನೀನು. ತ್ರಿಪುರ ಸುಂದರಿ ಅಂದ್ರೆ 3 ಕೂಡಿಸಿ ಒಂದ ಹೆಣ್ಣಿನ ಗತ್ತೆ ಬೇಕು ನೀನು. ಅಲ್ಲೋ, ನಿಮ್ಮ 3 ಮುಸುಡಿಗಳು ನೋಡಿರ್ನ, ನಿಮ್ಮ ಮಕ್ಕಳು ನೋಡ್ಕೊರಿ. ಐಶ್ವರ್ಯ ಬೇಕತ್ತ, ತ್ರಿಪುರ ಸುಂದರಿ ಬೇಕತ್ತ, ಶಿಲ್ಪಾ ಶೆಟ್ಟಿ. 5,000 ರೂಪಾಯಿ ಆಕತಿ. ಏನ ಕೊಡ್ರಿ? ಫೋನ್ ಪೇ ಐತೇನ?
ರೊಕ್ಕ ತಂದಾರ ಯಪ್ಪ ನಿಮ್ಮ ರೊಕ್ಕ ಫೈನ್ ಇರ್ತಾವ ಬೇಡ ಫೋನ್ ಪೇ ಮಾಡ ಫೋನ್ ಪೇನ ಮಾಡ್ತೀವ್ರಿ ಇಲ್ಲ ಹೆಂಗಿದ್ರೆ ಇರೋದಕ್ಕೆ ಮತ್ತೆ ಪಾಡಿದ್ದೀಗ ನಿಮಗೆ ಕನ್ಯೆ ಇಲ್ಲ ತೋರಿಸ್ತಾನ ಅಲ್ಲಿ ಮತ್ತೆ ನೀವು ಈ ಟೈಪ್ ಬರಿಬೇಡ್ರಿ ನನ್ನ ಮಚ್ಚಿ ಹೊಡೆಸಿರಿ ಮತ್ತೆ ಓಕೆ 15,000 ರೂಪಾಯಿ ಮಾಡ ನಾ ಬರೋ ಚಾರ್ಜ್ ಒಂದು 5,000 ಮಾಡ 20,000 ಮಾಡ ಹಾಂ ಬಂದಿರ್ತಿ ನಡ್ರಿ ಹಂಗಾದ್ರೆ ನಾನು ಬರ್ತೀವಿ ಏ ಅಡಿಕೆ ನಾಳೆ 9 ಗಂಟೆಗೆ ಬರ್ರಿ ಯಾವ ನೋಡಿಲೆ ಸೀದಾ ಬರಲಿ ನಿಮ್ಮ ಚಾಳಿ ಏನ ಬಿಡ್ರಿ ಇಲ್ಲಿಟ್ಟು ಪದ್ಧತಾಗೆ ಬರ್ರಿ ಹುಚ್ಚರ್ಗಟ್ಲೆ ಮಾಡ್ತಾರೆ ಅಲ್ಲಿ ಮತ್ತೆ ಏನ ನೀವು ಎಲ್ಲರೇ ಗುದ್ದಿ ಆಡ್ಕೋತ ಅನ್ಕೋತ ನಿಂತೀರಿ ಮತ್ತೆ ಅರ್ಣಪಣ ಸರಿ ಹಂಗಾದ್ರೆ ಬರಂಗಿ ಸಾಹೇಬ 48 ವರ್ಷ ಆತ ಮಾರಿ ನೋಡಿಲ್ಲ ಹೊರಗೆ ಬಾ ಅಮ್ಮ ಕರೆಯಕತ್ತಾನ ಹೊರಗೆ ಬಾ ಹೊರಗೆ ಬಾ ಸಟ್ಟ ಬಾ ಅಮ್ಮ ಅಕ್ಕ ಪುಲ್ಲೋಗ್ರಿ ಐತನವ ನಿನ್ನೇನು ಮನೇಲಿ ಕೊಡವ ಅದು ಇರಲ್ಲಕ್ಕ ಮಟನ್ದು ಚಿಕನ್ದು ಒಂದಿಟ್ರು ಶರ್ಬತ್ರ ಕೊಡಮ್ಮ ಅರ್ಣಪಣ ಯಾರು ಚಂದು ಅಣ್ಣ ಹೌದಪ್ಪ ಏ ಪವನ್ಯಾರ ಕರ್ಕೊಂಡ್ ಬಂದ ನೀವು ಮರ ಬರ್ರಿ ಒಳ ಬರ್ಲಿ ಬರ್ರಿ ಬರ್ರಿ ಚಂದಪ್ಪಣ ಬರ್ರಿ ಒಳ ಬರ್ರಿ ಯಾರಿದ್ರ ಹುಡುಗ ಏನ್ ಈ 3 ಮಂದಿ ಒಳಗೆ ಯಾವ್ದಕ್ಕಾದ್ರೂ ನಡೀತಿದ್ 3 ಹೊರಗಳು ಅದಾವು ಯಾರು ಏನ್ ಮಾಡ್ತಾರು ಅವರು ದೊಡ್ಡ ಹೈಟೆಕ್ ಬಿಸ್ನೆಸ್ ಮ್ಯಾನ್ ಮತ್ ಇವರು ಇಂಜಿನಿಯರಿಂಗ್ ಮಾಡ್ತಾರು ಮೆಕ್ಯಾನಿಕಲ್ ಇವ್ರು ಏನೈತಾರಲ್ಲ ಟ್ರ್ಯಾಕ್ಟರ್ ಮುರಿತಾರೋ ಹಾಕ್ತಾರೋ ತೆಗಿತಾರೋ ಮತ್ತು ಜೋಡ್ಸಿನೂ ಕೊಟ್ಟು ಹೋಗ್ಬಿಡ್ತಾರ ಎಲ್ಲ ಮುಗ್ದಗಳದಾವ ಇಂಥವೆಲ್ಲ ಹೈ ಕ್ವಾಲಿಫಿಕೇಶನ್ ಮನುಷ್ಯ ಕರ್ಕೊಂಡ್ ಬಂದಿದ್ದಕ್ಕೆ ಹಿಂಗ ನೀವು ಅಸೈನ್ ಮಾಡಿ ಸರಿ ನಮ್ಮ ಹುಡುಗಿ ರೆಡಿ ಆಗತೈತಿ 5 ನಿಮಿಷ ಕುಂಡ್ರಿ ಅವ್ರ ಹೆಸರು ಏನ್ರಿ ಅವನ ಹೆಸರು ಅವನ ಹೆಸರ ಬೆಲ್ಯಾಪುರಿ ಯಾವ್ರಿ ಅದು ಸಂತಮೂರಿ ಊರ ಅವ್ರಿ ಹುಡುಗ ಭಾಳ ಚಲೋ ಏನ್ ಮಾಡ್ತಾನ್ರಿ ಉದ್ಯೋಗ ಇದೇ ಹೇಳಿ ಏನು ವಯಸ್ಸು ಭಾಳ ಕಾಣ್ತಾವ ನನ್ನ ಜೀವನದಾಗ ಹೇಳಲಾರ್ದ ಆನ್ಸರ್ ಅಂದ್ರ ಇದು ಒಂದೇ. ಯಾಕೆ ಹೇಳಂಗಿಲ್ಲ ಓ ಮೀರೈತೇನು ಸಸ್ಪೆನ್ಸ್ ರೀ ಅವ್ರು ಹೇಳ್ತಾರ ಬಿಡ್ಲ ಹಂಗಲ್ರಿ ನಾ ಹೇಳ್ತಾರೆ ಸುಮ್ಕೊಂಡು ಅದು ಪಾಪ ಪೋಸ್ಟ್ ಮೇಲೆ ಸಿಕ್ಕಾಪಟ್ಟಿ ದಾಸಿ ಕಾಂತ ನನಗೆ ಸಾಕು ಬೆಳವಣಿಗೆ ಜಾಸ್ತಿ ಆಗಿ ಸರಿ ನಿಮ್ಮೂರವ್ರ ನಮ್ಮೂರ ಯಮನಪಾದ್ರಿ ಯಮನಪಾದ ಅದ್ಯಾವ ಕಡೆ ಬರ್ಬೇಕು ನಿಮ್ಮೂರವ್ರಿ ವೈಕುಂಠ ಅಂತೇಳಿ ಬರ್ತೈತ್ರಿ ವೈಕುಂಠ ಐತ್ರಲ್ಲ
ವೈಕುಂಠ ಜಿಲ್ಲಾರೆ ಎಲ್ಲ ಮ್ಯಾಲಿರೋ ಹೇಳಾಕತ್ತಾರೆ ಕೆಳಗಿರೋ ಯಾವ ಇಲ್ಲ ನಿಮ್ಮೂರು ಏ ಬರ್ತಾವ್ರಿ ಈಗ ಹೇಳ್ತಾರಲ್ಲ ನಿಮ್ಮೂರು ಯಾವ್ರಪ್ಪ ನಮ್ದು ಶಿವನ್ ಪಾದ್ರಿ ನೋಡ ಎಲ್ಲ ಪಾದ ಮ್ಯಾಲ್ತ ಶಿವ ಯಮ ಯಂಕ ಯಾಕ ಯಾಕಡೆ ಅದಾವ ಇವು ಅಂತ ಊರಿನ ಹೆಸರು ಅಲ್ಲಿ ಬರ್ತೈತಿ ಇವ್ರದ್ದು ಆಸು ಬಾಸು ಅಕ್ಕಪಕ್ಕ ಊರು ಆಯ್ತಾಯ್ತು ಹುಡುಗಿ ರೆಡಿ ಆಗತ್ತಾಳ ಒಂದ್ 5 ನಿಮಿಷ ಕರ್ಸೋನು ಕರ್ಸ ತಂಗಿ ನಾಚ್ಕೊಳಕ್ ಹೋಗ್ಬೇಡ ನೋಡ್ ಇವ ಯಾಕೆ ಇವ್ರು 3 ಮಂದಿ ಹೊರಗೋಳ ನೋಡು ನಾಚ್ಕೊಳಕ್ ಹೋಗ್ಬೇಡ ಈಗಿನ ಜನರೇಷನ್ ಐತಿ ನೋಡ್ಕೊ ಯಾರು ನೋಡ ಇವ ಅವ ಯಾರು ಇಷ್ಟ ನೋಡು ನೀ ಇದ್ರೊಳಗೆ ಯಾರು ಹೂ ಅಂತಿಲ್ಲ ಅವ್ರ ದುಡಿ ಮದ್ವಿ ಮಾಡಿಸ್ಬಿಡ್ತೀನಿ ಯಾರು ಮೀಸಿ ನೋಡೇನು ಭಾರಿ ಹುಡುಗ ಅವ ಭಾರಿ ಅದ ಏನಿಲ್ಲ ಅವನ ಜೋಡಿ ಮಾಡಿಬಿಡೋಣ ಹೇಳ್ತೀನಿ ನಾಳೆ ನಾಡ್ದ ಹಿರಿಯರ ನಾಳೆ ನಾಡ್ದ ಅಕ್ಕಿ ಕಾಳು ಹೋಗದ ಸರಿ ಅಕ್ಕಿ ಕಾಳು ಅನ್ನೋಕ್ಕಿಂತ ಈಗ ಅದಾವ್ರಲ್ಲ ಉಂಗ್ರ ಹಾಕಿಬಿಟ್ರೆ ಮುಗಿದು ಹೋಗ್ತಾವ್ರಿ ಹಂಗ ಮದುವೆ ಇಕ್ಕಂಗ್ರಿ ಅವು ರಿಜಿಸ್ಟ್ರೇಷನ್ ಮಾಡೋಣ ಮಾಡಿಸ್ಕ ಓಕೆ ಮಾಡಿಬಿಡೋಣ್ರಿ ಹೌದಿಲ್ಲ ಹಂಗ ಮಾಡೋಣ ಹಂಗ ನೋಡ್ರಿ ನಮಸ್ಕಾರ ನೀ ಹೋಗ ಮಾಡ್ಕೊಂಡು ಅವ್ರ ಮುಂದೆ ನಮಸ್ಕಾರ ಮತ್ತೆ ಇನ್ನೊಂದು ಯಾವ್ದೋ ಹುಡುಗಿ ಐತಿ ಅಂದಿದ್ರಲ್ಲ ಅದು ತಿರ್ಗಾಡಕ್ ಹೋಗೈತಿ ಇಲ್ಲಿ ಹಾ ಕರೀರಿ ಇಲ್ಲಿ ಹಾ ಇಲ್ಲಿ ಬರಾಕತ್ತಾಳ ಅದಾವೆ ಹಾ ಹಾ ಬಟ್ ಇದ ಹುಡುಗಿ ನೋಡ್ ನಾ ಇನ್ನೊಂದು ಹೇಳಿದ್ನಲ್ಲ ಕುಂಡ್ರಿ ನೀ ಬಟ್ ನೋಡಿಪ್ಪ ಏನಂತ ಮುಗ್ದಾಯ್ತು ತಂಗಿ ಏನು ಮನೆ ಹೆಸರ ಲಕ್ಷ್ಮಿ ಸಾಲಿ ಆದ್ರೂ ಏನು ಕಲ್ತ ಜನ್ಮ 10ನೇತ ನೋಡ್ರಿಪ್ಪ ಈಗ ಅವೇ ಹೊರಗಳು ಕನ್ಯಾ ತೋರ್ಸಾಕ ಇವ್ರು ಹೇಳ್ತಾನೆ ಅಂತಿರು ಅದಕ್ಕೆ ನೀನು ಕರೆದಾರು ಮತ್ತೆ ನೋಡ್ರಿ ತಂಗಿ ನೋಡುವ ಇವ್ರು ಯಾರು ನೋಡು ಹೆಂಗ ಅನಿಸ್ತದೆ ಈ ಇಬ್ಬರು ಒಳಗೆ ಒಬ್ಬರು ನೀವು ನೋಡುವ ನಮ್ಮ ಅಪ್ಪನ ಕೇಳಿ ಹೇಳ್ತಾನೆ ನಾ ಮಾತಾಡ್ತವ್ರಿ ಅವ್ರ ಅಪ್ಪನ ಜೋಡಿ ಮಾತಾಡ್ತೀನಿ ಹಾ ಆಯ್ತು ಮಾಡಲ್ಲ ಆಯ್ತು ಆಯ್ತು ನಮಸ್ಕಾರ ನೋಡ್ರಿ ಪಾದ ಇಲ್ಲ ಇವನ ಹೋಗ್ಯಾವ ನೋಡಿ ಯಾರು ₹1 ಹೋಗಿರಿ ತಂಗಿ ನಾ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಒಂದು ರೌಂಡ್ ಹಾದು ಬರ್ತಾನು ನೀ ಇಲ್ಲೇ ಓಣೆ ಹಾದು ಬಾ
ಪಪ್ಪ ಪಾಪ ಏನತ್ತಪ್ಪ ಈ ಬ್ರೋಕರ್ಗೆ ತೆಗ್ದ ಬಿಡ್ಬೇಕಂತೀರಿಲ್ಲ ಪಾಪ. ಏನಪ್ಪ ಏನಾಗೈತಿ ಈಗ? ಈಗಿನ ಜನ್ರೇಷನ್ ತಕ್ಕ ಸಾಕಷ್ಟು ಉದ್ಯೋಗ ಅದಾವ ಪಾಪ. ಅತುರ್ ಮಾಡೋನು ಈ ಬ್ರೋಕರ್ಗೆ ತೆಗ್ದ ಬಿಟ್ಟಾಕಿ ಪಾಪ. ನಾ ಅಂಥದ್ದು ಮಾಡಕ್ಕೇನೈತಿ, ಒಂದು ಕನ್ಯಾಗಳನ್ನ ಕೂಡಿಸಿ ಏನ ಜೀವನ ಸಾಗಿಸುವಂಥ ನನ್ನ ಉದ್ಯೋಗ. ಇದು ಉದ್ಯೋಗ ಬಿಡತ್ತೆ ಹೆಂಗೆ ಹೇಳಾಕತ್ತೀನಿ, ನಮ್ಮ ಕುಲ ಕಸಬಾದ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ. ಅದಕ್ಕಾಗಿ ನಾನು ಇಂಥದ್ರೊಳಗೆ ನೆನೆ ಬೆಳೆಸೇನೆ. ಹಂಗತ್ತನ ಯಾವ ಉದ್ಯೋಗನೂ ಕೆಟ್ಟದತ್ತು ಹೇಳ್ತಿಲ್ಲಪ್ಪ. ಎಲ್ಲರೂ ಮಾಡೋದು ಹೊಟ್ಟಿಪಾಡಿಗಾಗಿ. ಆದರೆ ಈ ಉದ್ಯೋಗ ಬಿಟ್ಟಾಕಿ ಪಾಪ. ಈಗಿನ ಜನ್ರೇಷನ್ಗೆ ಬನ್ನಿ. ಈಗಿನ ಜನ್ರೇಷನ್ ತಕ್ಕ ಸಾಕಷ್ಟು ಉದ್ಯೋಗಗಳದಾವೆ. ಅತುರ್ ಮಾಡಿ ಆಯ್ತು, ಮಾತು ಕೊಡಿ ಪಾಪ. ಸರಿ, ನೀ ಹೇಳಿದಂಗೆ ನಾನು ನಡೆಸ್ತಾನೆ. ನನಗೊಂದು ಮಾತು ನೀ ಆಣೆ ಮಾಡಿ ಹೇಳ್ತಾನಂದ್ರೆ ಕೈ ಮೇ ಕೈ ಕೊಡು. ಆ ನಂತರ ನಾನು ನಿನ್ನ ಮಾತು ನಡೆಸ್ಕೊಡ್ತೀನಿ. ಏನು ಹೇಳಪ್ಪ? ಇಲ್ಲ ಇಟ್ಟ ನಿನಗೆ 4 ಹೆಣ್ಣುಗಳನ್ನ ತೊಗೊಂಬನ್ನಿ, ನೀ ಮದುವೆ ಆಗಲಿಲ್ಲ. ಹಾಂ, ಆಮೇಲೆ ಏನೋ ಕೇಳಿಕರೆ ಆದ್ರೆ ಆ ಹುಡುಗಿನ ನೀ ತಂದು ಮನೆಯಾಗ ನಮ್ಮ ಮನೆ ತುಂಬಿಸ್ಕೊತಾನ. ಆ ಹುಡುಗಿನ ಕರ್ಕೊಂಬಂದು ಮದುವೆಯಾಗಿ ನೀ ಸೆಟಲ್ಮೆಂಟ್ ಹಾಕೊಂಡ್ರೆ ನಾ ಈ ಉದ್ಯೋಗ ಬಿಡ್ತಾನಪ್ಪ. ಸ್ವತಂತ್ರವಾಗಿ ನಾನು ನಿರುಂಬಳಾಗಿ ಇದ್ದು ಬಿಡ್ತಾನೆ. ಹೆಂಗೈತಿ? ಸರಿ ಪಾಪ, ನಿಮ್ಮ ಮಾತು ನಡೆಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಈ ಫಿಲ್ಮ್ ಮುಖಾಂತರ ನಾವು ತೋರಿಸೋದಂದರೆ ಯಾರ ಹಣೆ ಬರನ್ನು ಯಾರೂ ತಿದ್ದಕ್ಕಾಗಲ್ಲ. ನಾವು ಹೇಳಿದ ರೀತಿ ಪ್ರಕಾರ ಯಾವ ಜಗತ್ತನ್ನು ನಡೆಯಲ್ಲ. ಅದು ಬ್ರಹ್ಮಗಂಟು ಅಂದರೆ ಆ ಭಗವಂತ ಹಣೆ ಬರದಲ್ಲಿ ಏನು ಬರೆದಿರ್ತಾನಲ್ಲ ಅದೇ ಆಗೋದು. ನಾವು ಅನ್ಕೊಂಡಿದ್ದೊಂದು, ನೀವು ಅನ್ಕೊಂಡಿದ್ದೊಂದು, ಅದು ನಡೆಯಲ್ಲ. ಭಗವಂತನೇ ಅದನ್ನು ಸೃಷ್ಟಿ ಸಾರಾಂಶವಾಗಿ ನಡೆಸ್ಕೊಂಡು ಹೋಗೋಣ ಯಾವನೇ. ಇದೇ ಬ್ರಹ್ಮಗಂಟು. ನಮಸ್ಕಾರ ಸ್ನೇಹಿತರೆ.